200 ಕೋಟಿ ಕಲೆಕ್ಷನ್ ಮಾಡಿದ ಮಾ ಅವತಾರ ನರಸಿಂಹ ಚಿತ್ರ. ಇದು ಆನಿಮೇಷನ್ ಚಿತ್ರದಲ್ಲಿ ಹೈಯೆಸ್ಟ್ ಕಲೆಕ್ಷನ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮಹಾ ಅವತಾರ ನರಸಿಂಹ ಚಿತ್ರದ ಕಲೆಕ್ಷನ್ ಕುರಿತು ಒಂದಷ್ಟು ಮಾಹಿತಿಗಳಿವೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಮಹಾ ಅವತಾರ ನರಸಿಂಹ ಈ ಚಿತ್ರ ಈಗ ಇಡೀ ಇಂಡಿಯಾದಲ್ಲಿ ಹೊಸ ದಾಖಲೆಯಲ್ಲಿನೇ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ್ಯನಿಮೇಷನ್ ಮೂವಿ ಇಷ್ಟೊಂದು ಕಲೆಕ್ಷನ್ ಮಾಡುತ್ತಂತ ಯಾರೂ ಅಂದುಕೊಂಡಿದ್ದಿಲ್ಲ ಅನಿಸುತ್ತೆ. ಯಾಕೆಂದರೆ ಮೊದಲಿಗೆ ಈ ಚಿತ್ರ ಅನೌನ್ಸ್ಮೆಂಟ್ ಆದಾಗ ಅಷ್ಟೊಂದು ಕ್ರೇಜ್ ಇದ್ದಿಲ್ಲ, ಮತ್ತು ಟ್ರೇಲರ್ ಆಗಿರ್ಬೋದು, ಸಾಂಗ್ಸ್ ಬಿಟ್ಟವು ಕೂಡ ಅಷ್ಟೊಂದೇನು ಕ್ರೇಜ್ ಇದ್ದಿಲ್ಲ. ಆದರೆ ಸಿನಿಮಾ ಬಿಡುಗಡೆ ಆದ ಒಂದು ವಾರದಲ್ಲೇ ಈ ಸಿನಿಮಾ ಕ್ರೇಜ್ ಜಾಸ್ತಿ ಆಯಿತು. ಬರ್ತಾ ಬರ್ತಾ ಈ ಚಿತ್ರದ ಕಲೆಕ್ಷನ್ ಜಾಸ್ತಿ ಆಗುತ್ತಾ ಹೋಯಿತು. ಈ ಚಿತ್ರದ ಕಲೆಕ್ಷನ್ ಹಿಂದಿಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ ವೀಕ್ಷಕರೇ. ಹಿಂದಿ, ತೆಲುಗು ವರ್ಷನ್, ತಮಿಳು ವರ್ಷನ್, ಕನ್ನಡ ವರ್ಷನ್ ಎಲ್ಲ ವರ್ಷನಲ್ಲೂ ಉತ್ತಮವಾದ ಕಲೆಕ್ಷನ್ ಮಾಡ್ತಾ ಇದೆ. ಒಟ್ಟಾರೆ ಈ ಚಿತ್ರ ಕನ್ನಡ ಚಿತ್ರ ಅನ್ನೋದೇ ಹೆಮ್ಮೆ ವೀಕ್ಷಕರೇ. ಈ ಚಿತ್ರವನ್ನು ಹೊಂಬಾಳೆ ಫಿಲ್ಮ್ ಪ್ರೊಡಕ್ಷನ್ ಮಾಡಿದ್ದಾರೆ. ಈ ಚಿತ್ರವನ್ನು ನಾನು ಮತ್ತೊಮ್ಮೆ ನೋಡಲು ನಿನ್ನೆ ಹೋಗಿದ್ದೆ. ಈ ಚಿತ್ರ ಅಂದರೂ ಎಷ್ಟು ಸಾರಿ ನೋಡಿದರೂ ಬೇಜಾರಾಗಲ್ಲ ವೀಕ್ಷಕರೇ, ಅಷ್ಟು ಚೆನ್ನಾಗಿದೆ ಮೂವಿ. ಅದರಲ್ಲಂತೂ ಲಾಸ್ಟ್ ಕ್ಲೈಮ್ಯಾಕ್ಸ್ 15 ನಿಮಿಷ ಅಂತರೂ ನೀವು ಇದು ಆ್ಯನಿಮೇಷನ್ ಚಿತ್ರ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸ್ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಯಾರ್ಯಾರು ಈ ಚಿತ್ರವನ್ನು ನೋಡಿಲ್ಲ, ತಪ್ಪದೇ ನಿಮ್ಮ ನೆಚ್ಚಿನ ಚಿತ್ರಮಂದಿರ ಹೋಗಿ ಈ ಸಿನಿಮಾವನ್ನು ವೀಕ್ಷಿಸಿ. ಯಾಕೆಂದರೆ ಇಂಥ ಚಿತ್ರಗಳು ಬರೋದೇ ಅಪರೂಪ. ಇಂಥ ಪೌರಾಣಿಕ ಆ್ಯನಿಮೇಷನ್ ಚಿತ್ರ ಒಟ್ಟಾರೆ ಮಿಸ್ ಮಾಡಿಕೊಳ್ಳಬೇಡಿ, ಹೋಗಿ ಈ ಚಿತ್ರವನ್ನು ವೀಕ್ಷಿಸಿ. ವೀಕ್ಷಕರೇ, ಈ ಚಿತ್ರ 210 ಕೋಟಿ ಕ್ಲಬ್ ಸೇರಿದೆ. ಈ ಕುರಿತು ನಿನ್ನೆ ಹೊಂಬಾಳೆ ಫಿಲ್ಮ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಇದು ಒಂದು ಹೊಸ ಮೈಲುಗಲ್ಲು ಅಂತಲೇ ಹೇಳ್ಬೋದು ಆ್ಯನಿಮೇಷನ್ ಚಿತ್ರಗಳಲ್ಲಿ. ಇದೇ ಥರ ಆ್ಯನಿಮೇಷನ್ ಚಿತ್ರ ಹಿಟ್ ಆಗ್ತಾ ಹೋದರೆ ಮತ್ತಷ್ಟು ಪೌರಾಣಿಕ ಚಿತ್ರಗಳು ಆ್ಯನಿಮೇಷನ್ ರೂಪದಲ್ಲಿ ಬರಲು ರೆಡಿಯಾಗುತ್ತವೆ. ಈಗಾಗಲೇ ಹೊಂಬಾಳೆ ಫಿಲ್ಮ್ಸ್ ಅವ್ರದ್ದೇ 2040 ಮಟ್ಟ ಮಹಾವತಾರ ನರಸಿಂಹ ಚಿತ್ರ ಮುಂದೆ ಭಾಗಗಳು ಬರ್ತಾ ಇರ್ತವೆ. ಇವಾಗ ನೆಕ್ಸ್ಟ್ ಪಾರ್ಟ್ ಪರಶುರಾಮ್ ಅವತಾರ ಇದೆ ವೀಕ್ಷಕರೇ. ಇದು 2027ಕ್ಕೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ನೀವು ಈ ಚಿತ್ರ ಮಹಾವತಾರ ನರಸಿಂಹ ಚಿತ್ರ ನೋಡಿದರೆ ನಿಮ್ಮ ಅನುಭವವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಒಟ್ಟಾರೆ ಈ ಚಿತ್ರ ಕನ್ನಡ ಚಿತ್ರ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನೇ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಅಂತ ವೀಕ್ಷಕರೇ ಮಹಾವತಾರ ನರಸಿಂಹ ಚಿತ್ರದ ಕಲೆಕ್ಷನ್ ಕುರಿತು ಒಂದಷ್ಟು ಮಾಹಿತಿಗಳಾಗಿತ್ತು. ಈ ಚಿತ್ರ ಇನ್ನೂ 300 ಕೋಟಿ ಕಲೆಕ್ಷನ್ ಮಾಡಿ 350 ಕೋಟಿ ಕಲೆಕ್ಷನ್ ಮಾಡಿ ಅಂತ ಹಾರಿಸೋಣ. ಇವತ್ತಿನ ವಿಡಿಯೋ ಮುಗಿಸೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.